ಎಲ್ಲರಿಗೂ ನಮಸ್ಕಾರ. ಕೆಡಿ ಸಿನಿಮಾ ನೋಡಿದ್ಮೇಲೆ ಅದೇ ಲೆವೆಲ್ ಎನರ್ಜಿ ನಾನು ಕ್ಯಾರಿ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ನಿಜವಾಗ್ಲೂ ಕೆಡಿ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅಲ್ಲಿಂದ ಹೊರಗೆ ಬಂದ್ಮೇಲೂ ಕೂಡ ಆ ಶಾರ್ಟ್ ಏನಾಯ್ತು, ಈ ಶಾರ್ಟ್ ಏನಾಯ್ತು, ಯಾಕೆ ಹೀಗಾಯ್ತು, ಇನ್ ನೆಕ್ಸ್ಟ್ ಏನಾಗುತ್ತೆ ಅಂತ ಅಂದ್ರೆ ಪ್ರೇಮ್ ಸರ್ ಎಷ್ಟು ನೀಟಾಗಿ ಅದನ್ನ ನಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದಾರೆ ಅನ್ನೋದನ್ನ ನಾವು ನೋಡ್ಬೇಕು ಅಂತಂದ್ರೆ ಕೆಡಿ ಸಿನಿಮಾನ ನೋಡ್ಲೇಬೇಕು. ಅಂಡ್ ಧ್ರುವ ಸರ್ ಅವರ ಎನರ್ಜಿ ಇರ್ಬೋದು, ಅಂಡ್ ಎಸ್ಪೆಷಲಿ ರೀಶ್ಮಾ ಅವರ ಎನರ್ಜಿ, ಪ್ರತಿಯೊಂದು ಶಾರ್ಟ್ ಅಲ್ಲೂ ಅವ್ರ ಎನರ್ಜಿನ ನಿಜವಾಗ್ಲೂ ತುಂಬಾ ಎತ್ತಿ ಹಿಡಿದಿದ್ದಾರೆ. ನಾನು ಓಕೆ ಇವರ ಪ್ರೀವಿಯಸ್ ಸಿನಿಮಾಗಳನ್ನ ನೋಡಿದಾಗ ಓಕೆ ಒಂದು ಒಳ್ಳೆ ಆರ್ಟಿಸ್ಟ್ ಬಂದ್ರು, ಬ್ಯೂಟಿಫುಲ್ ಆಗಿದ್ದಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಈ ಸಿನಿಮಾ ನೋಡಿದ್ಮೇಲೆ ಹೇಳ್ತೀನಿ, ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ತುಂಬಾ ದೊಡ್ಡ ಹೆಸರು ಮಾಡೋರ ಹೀರೋಯಿನ್ಗಳ ಲಿಸ್ಟ್ ಅಲ್ಲಿ ರೀಶ್ಮಾ ಅವ್ರು ಕೂಡ ಸೇರ್ಕೊಳ್ತಾರೆ. ಅಷ್ಟು ಸಖತ್ತಾಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಪ್ರತಿಯೊಂದು ಶಾರ್ಟ್ ಇರ್ಬೋದು, ಕ್ಯಾಮ್ರಾ ವರ್ಕ್ ಇಂದ ಹಿಡಿದು, ಡೈರೆಕ್ಷನ್ ಇಂದ ಹಿಡಿದು, ಆಕ್ಟಿಂಗ್ ಇಂದ ಹಿಡಿದು, ಪ್ರತಿಯೊಬ್ಬರ ಯುನೀಕ್ ಕ್ಯಾರೆಕ್ಟರ್ ನ ಡಿಸೈನ್ ಮಾಡಿರೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಸಖತ್ತಾಗಿ ಬಂದಿದೆ. ದಯವಿಟ್ಟು ಎಲ್ಲಾರು ಕೆಡಿ ಸಿನಿಮಾನ ಥಿಯೇಟರ್ ನಲ್ಲೇ ನೋಡಿ. ನಾನು ಇನ್ನೂ ಒಂದು ಸಲ ನನ್ನ ಫ್ಯಾಮಿಲಿ ಅವ್ರನ್ನ ಕರ್ಕೊಂಡು, ಫ್ರೆಂಡ್ಸ್ ನ ಎಲ್ಲಾರನ್ನೂ ಕರ್ಕೊಂಡು ಸಿನಿಮಾನ ಇನ್ನೂ ಸಖತ್ತಾಗಿ ನೋಡ್ತೀನಿ, ಸಖತ್ತಾಗಿ ಎಂಜಾಯ್ ಮಾಡ್ತೀನಿ. ನಿಮ್ಗೆ ಎಂಟರ್ಟೈನ್ಮೆಂಟ್ ಬೇಕು ಅಂತಂದ್ರೆ ನೀವು ಕೆಡಿ ಸಿನಿಮಾ ನೋಡ್ಲೇಬೇಕು. ರವಿಚಂದ್ರನ್ ಸರ್ ಅವರ ಆಕ್ಟಿಂಗ್ ಇರ್ಬೋದು, ರಮೇಶ್ ಸರ್ ಅವ್ರದ್ದಾಗಿರ್ಬೋದು, ಪ್ರತಿಯೊಬ್ಬರದನ್ನು ನಾನು ಒಬ್ಬರ ಹೆಸರು ತಗೊಳಂಗಿಲ್ಲ ಅಂತಿಲ್ಲ. ಶಿಲ್ಪಾ ಶೆಟ್ಟಿ ಮ್ಯಾಮ್ ಅವರ ಕ್ಯಾರೆಕ್ಟರ್ ಕೂಡ ನನಗೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು, ಸಖತ್ತಾಗಿದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ ನಲ್ಲೇ ಸಿನಿಮಾನ ನೋಡಿ. ಅಂಡ್ ಕೆಡಿ ಟೀಮ್, ಯು ಡಿಡ್ ದ ಬೆಸ್ಟ್. ಥ್ಯಾಂಕ್ ಯು. ಎರಡನೇ ಸಲ ಈ ಸಿನಿಮಾ ನೋಡ್ಕೊಂಡ್ ಬರ್ತಾ ಇದ್ದೀನಿ. ಮೊದಲನೇ ಸಲ ಎರಡನೇ ಸಲ ನೋಡ್ತಾ ಇದ್ದೀನಿ 3 ದಿನದಲ್ಲಿ. ಎರಡನೇ ಸಲ ಅಷ್ಟೇ ಮೊದಲ ಸಿನಿಮಾಗಿಂತ ಜಾಸ್ತಿ ಇಷ್ಟ ಆಯ್ತು. ಇದೊಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ನಮ್ಮ ಶೋ ಮ್ಯಾನ್, ಕನ್ನಡದ ಶೋ ಮ್ಯಾನ್ ಪ್ರೇಮ್ ಸರ್ ಅವರ ಒನ್ ಮ್ಯಾನ್ ಶೋ ಮ್ಯಾನ್ ಅಂತಾನೆ ಹೇಳ್ಬೇಕು. ಒಬ್ಬ ನಿರ್ದೇಶನದಲ್ಲಿ ಅನುಭವಿಸಿ ಆನಂದಿಸ್ಬಿಟ್ಟಿದ್ದಾರೆ. ಅದನ್ನ ಅವರು ತೆರೆ ಮೇಲೆ ತಂದಿರೋದು ಧ್ರುವ ಸರ್ಜಾ ಅವ್ರ ಆಕ್ಷನ್ ಫಿಲ್ಮ್ಸ್. ಏನ್ ಪರ್ಫಾರ್ಮೆನ್ಸ್, ರಾಕ್ಷಸ ಅಭಿನಯದಲ್ಲಂತೂ ಅವರು ನೆಕ್ಸ್ಟ್ ಲೆವೆಲ್. ಪ್ರತಿ ಫ್ರೇಮಲ್ಲೂ ಅಷ್ಟೇ ಅವರು ಅಭಿನಯಿಸಿಲ್ಲ, ಜೀವಿಸಿದ್ದಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಧ್ರುವ ಸರ್. ಇನ್ನು ರೀಶ್ಮಾ ನಾರಾಯಣ ಅವರು ಸೂಪರ್ ಅಲ್ಟಿಮೇಟ್ ಮೂವಿ. 2 ಅಲ್ಲ 3 ಅಲ್ಲ 4 ಸಲ ನೋಡಿದ್ರೆ ಸಿನಿಮಾ ಬೋರ್ ಆಗಲ್ಲ. ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ. ಇನ್ನು KVN ಸರ್ ಬಗ್ಗೆ ಹೇಳಲೇಬೇಕು. ಕನ್ನಡದ ಹೆಮ್ಮೆಯ ಪ್ರೊಡಕ್ಷನ್ಸ್ ಇಂಥ ಒಂದು ಮೂವಿ ಕೊಡಬೇಕು ಅಂತ ಹೇಳಿದ್ರೆ ತಾಕತ್ ಬೇಕೇ ಬೇಕು. ಅಲ್ಟಿಮೇಟ್ ಆಗಿ ಆರ್ಟ್ ವರ್ಕ್ ಆಗ್ಬೋದು, ಮ್ಯೂಸಿಕ್ ಆಗ್ಬೋದು, ಆ್ಯಂಡ್ ರೀಲ್ ಆಕ್ಟಿಂಗ್ ಆಗ್ಬೋದು, ಪ್ರತಿಯೊಂದೂ ಅಷ್ಟೇ ನಮ್ಮ KVN ಸರ್ ಗುಣಮಟ್ಟ ಸಿನಿಮಾ ನೋಡಿದ್ದಾರೆ. ಅವರು ನಿಮ್ಮ ಮೇಲೆ ಅಂದರೆ ಜನಗಳ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಎಷ್ಟೊಂದು ದುಡ್ಡು ಹಾಕಿದ್ದಾರೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ನಾವು ಕೆಡಿ ಸಿನಿಮಾ ನೋಡ್ಕೊಂಡು ಬಂದ್ವಿ. ಮೊದಲನೇದಾಗಿ ತುಂಬಾ ಗ್ರ್ಯಾಂಡ್ಯೂರ್ ಆಗಿ ತೆಗೆದಿರುವಂತ ಸಿನಿಮಾ. ಮೇಕಿಂಗ್ ಆಗ್ಲಿ, ಯಾವುದೋ ಒಂದು ಇಂಟರ್ವ್ಯೂ ಅಲ್ಲಿ ಪ್ರೇಮ್ ಸರ್ ಹೇಳಿದ್ನ ಕೇಳ್ಕೊಂಡೆ ಅಂದ್ರೆ ಪ್ರತಿಯೊಂದು ಶಾರ್ಟ್ನ ಕೂಡ ಟ್ರೈಲರ್ ತರ ಶೂಟ್ ಮಾಡಕ್ ನೋಡಿ ಅಂತ ಖಂಡಿತವಾಗ್ಲೂ ಅದನ್ನ ಪ್ರೂವ್ ಮಾಡಿದ್ದಾರೆ. ಪ್ರತಿಯೊಂದು ಶಾರ್ಟ್ ಅಲ್ಲಿ ಅವ್ರದ್ದು ಆ ಪರ್ಫೆಕ್ಷನ್ಸ್ ಇರಲಿ, ಆ ಮೇಕಿಂಗ್ ಇರಲಿ, ಕೆಲವೊಂದು ಸಾಂಗ್ಗಳಲ್ಲಿ ಹಿಂದ್ಗಡೆ 100, 300, 400 ಜನಕ್ಕಿಂತ ಹೆಚ್ಚು ಡಾನ್ಸರ್ಸ್ ಆಗಲಿ, ಜೂನಿಯರ್ ಆರ್ಟಿಸ್ಟ್ ಇರಲಿ, ಆ ಪರ್ಫೆಕ್ಷನ್ಸ್ ತಗೊಳ್ಳೋದು ಅಷ್ಟು ಈಸಿ ಅಲ್ಲ. ಕೆಡಿ ಸಿನಿಮಾ ಇಷ್ಟು ಟೈಮ್ ತಗೊಳ್ತು ಶೂಟ್ ಮಾಡೋದಕ್ಕೆ ಅಂತ ಯಾಕೆ ಅನ್ನೋದಕ್ಕೆ ಒಂದು ಆನ್ಸರ್ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಒಬ್ಬೊಬ್ರು ಎಲ್ಲರೂ ಕೂಡ ನಮ್ಮ ಸೂಪರ್ ಸ್ಟಾರ್ಸ್ ಎಲ್ಲರೂ ಕೂಡ ಈ ಸಿನಿಮಾದಲ್ಲಿದ್ದಾರೆ. ಎಲ್ಲರೂ ಕೂಡ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಸ್ಪೆಷಲ್ ಅನ್ಸಿದ್ದು ನನಗೆ, ಎಲ್ಲರೂ ಕೂಡ ಅವರ ರೆಗ್ಯುಲರ್ ಒಂದು ಜಾನರ್ ಏನಿದೆ ಅವರ ಒಂದು ಆಕ್ಟಿಂಗ್ಸ್ ಅದನ್ನ ಬ್ರೇಕ್ ಮಾಡಿದ್ದಾರೆ ಅನ್ಸುತ್ತೆ ನನಗೆ. ಅಂಡ್ ಧ್ರುವ ಸರ್ ಹೇಳ್ಬೇಕು ಅಂದ್ರೆ, ಧ್ರುವ ಸರ್ ಎಲ್ಲರಿಗೂ ಅವ್ರನ್ನ ಮಾಸಲ್ ಬಹಳ ಇಷ್ಟ ಆಗುತ್ತೆ. ಬಟ್ ಈ ಸಿನಿಮಾದಲ್ಲಿ ಅವರ ಇನ್ನೋಸೆಂಟ್ ಆಗಿ ಅವ್ರು ಏನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅದು ಇನ್ನೂ ಜಾಸ್ತಿ ಇಷ್ಟ ಆಗುತ್ತೆ. ಅಂಡ್ ಪ್ರೇಮ್ ಸರ್ ನಾ ಹೇಳ್ದಂಗೆ ಅವರು ಆಲ್ರೆಡಿ ಎಲ್ಲಾ ತರ ಜಾನರ್ಸ್ ಅಲ್ಲಿ ಪ್ರೂವ್ ಮಾಡ್ಬಿಟ್ಟಿದ್ದಾರೆ ಅವ್ರ ಡೈರೆಕ್ಷನ್ ಆಗ್ಲಿ ಎಲ್ಲಾ ತರದಲ್ಲಿ. ಬಟ್ ಇದ್ರ ಒಂದು ದೊಡ್ಡ ಗ್ರ್ಯಾಂಡ್ಯೂರ್ ಮೇಕಿಂಗ್ ಅಲ್ಲಿ ಏನ್ ಮಾಡಬಹುದು ಎಲ್ಲಾನು ಕೂಡ ಅವರು ಇದರಲ್ಲಿ ಹಾಕಿ ತುಂಬಾ ಮನ್ಸಿಟ್ಟು ಮಾಡಿರೋದು ಕಾಣ್ತಾ ಇದೆ. ಸೊ ನಮ್ಮ ಕನ್ನಡ ಸಿನಿಮಾ ಇಷ್ಟು ದೊಡ್ಡ ಮಟ್ಟಕ್ಕೆ ಬರ್ತಾ ಇದೆ. ನಾವೆಲ್ಲರೂ ಸೇರಿ ಇದಕ್ಕೆ ಸಪೋರ್ಟ್ ಮಾಡೋಣ ಅಂತ ಕೇಳ್ತಾ ಇದ್ದೀನಿ. ಅಂಡ್ ರೀಶ್ಮಾ ಕೂಡ ಅಷ್ಟೇ. ರೀಶ್ಮಾ ಪರ್ಫಾರ್ಮೆನ್ಸ್ ಹೇಳಬೇಕು, ಅವರು ಆ ಕ್ಯಾರೆಕ್ಟರ್ಗೆ ಬಹಳ ಜೀವ ತುಂಬಿದ್ದಾರೆ. ಅಂಡ್ ಅವ್ರ ಲ್ಯಾಂಗ್ವೇಜ್ ಇರಲಿ, ಪರ್ಫಾರ್ಮೆನ್ಸ್ ಇರಲಿ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ. ಫಸ್ಟ್ ಆಫ್ ಆಲ್ ಎಲ್ಲ ಕರ್ನಾಟಕದ ಜನತೆಗೆ ಥ್ಯಾಂಕ್ ಯು ಹೇಳಬೇಕು. ನಮ್ಮ ಕೆಡಿ ಸಿನಿಮಾಗೆ ಎಷ್ಟು ಪ್ರೀತಿ ಕೊಡ್ತಿದ್ದೀರಾ, ಎಂಜಾಯ್ ಮಾಡ್ತಿದ್ದೀರಾ ಸಿನಿಮಾ. ಸೊ ಥ್ಯಾಂಕ್ ಯು ವೆರಿ ವೆರಿ ಮಚ್. 2ನೇ ಬಾರಿಗೆ ನೋಡ್ತಾ ಇರೋದು, ಬಟ್ ಎಷ್ಟೇ ಸತಿ ನೋಡಿದ್ರೂ ಬೇಜಾರಂತೂ ಆಗಲ್ಲ. ಅಷ್ಟು ಚೆನ್ನಾಗಿದೆ ಸಿನಿಮಾ, ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ.
ಥ್ಯಾಂಕ್ ಯು ಟು ಮೈ ಎಂಟೈರ್ ಟೀಮ್. ಪ್ರತಿಯೊಬ್ಬ ಟೆಕ್ನಿಷಿಯನ್ ಎಫರ್ಟು, ಪ್ರತಿಯೊಬ್ಬ ಪ್ರೊಡಕ್ಷನಿಂದ ಹಿಡಿದು ಟೆಕ್ನಿಷಿಯನಿಂದ ಹಿಡಿದು ಆರ್ಟಿಸ್ಟಿಂದ ಹಿಡಿದು ಎಲ್ಲರ ಎಫರ್ಟ್ಸ್ ತೆರೆ ಮೇಲೆ ನೋಡಿದಾಗ ಇಟ್ ಫೀಲ್ ಸೋ ಹ್ಯಾಪಿ. ಆ್ಯಂಡ್ ಇವತ್ತು ನಮ್ಮ ಸ್ಪೆಷಲ್ ಸ್ಕ್ರೀನಿಗೆ ಬಂದಿರುವಂಥ ಎಲ್ಲ ಆರ್ಟಿಸ್ಟಿಗೂ ಕಲಾವಿದರಿಗೂ ಥ್ಯಾಂಕ್ ಯು ವೆರಿ ವೆರಿ ಮಚ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಆ್ಯಂಡ್ ಎಲ್ಲರೂ KD ಸಿನಿಮಾನ ಯಾರ್ಯಾರು ನೋಡಿಲ್ಲ ಮತ್ತೊಮ್ಮೆ ಥಿಯೇಟರ್ಗೆ ಹೋಗಿ ನೋಡಿ ನಮ್ಮ ಇಡೀ ಟೀಮಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಐ ಆಮ್ ಜಸ್ಟ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಬ್ಲೆಸ್ಡ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. We are all very happy. Thank you. We are all very happy. Thank you. ಇಲ್ಲ ಆಕ್ಚುಲಿ ಏನಂದ್ರೆ ಮೊದಲನೇದಾಗಿ ಕರ್ನಾಟಕದ ಪ್ರತಿಯೊಂದು ಮೂಲೆಯಲ್ಲೂ ಸಿನಿಮಾ ನೋಡಿದ್ದಾರೆ, ಖುಷಿ ಪಟ್ಟಿದ್ದಾರೆ. ಇವತ್ತು ನಮ್ಮ ಫ್ರೆಂಡ್ಸ್ಗೆ ಇಂಡಸ್ಟ್ರಿ ಅವ್ರಿಗೆ ಸಿನಿಮಾ ತೋರಿಸಿದ್ವಿ ಆ್ಯಂಡ್ ಎವ್ರಿಬಡಿ ಇಸ್ ವೆರಿ ವೆರಿ ಹ್ಯಾಪಿ. ಆಬ್ವಿಯಸ್ಲಿ ನಾವೆಲ್ಲ ಇಷ್ಟು ಖುಷಿಯಾಗಿ ಇರುವಾಗ ಅದು ಗೊತ್ತಾಗುತ್ತೆ ಅನ್ಸುತ್ತೆ ದಟ್ ದ ಫಿಲ್ಮ್ ಇಸ್ ಡೂಯಿಂಗ್ ವೆರಿ ವೆಲ್ ಅಂತ. ಐ ವಾಂಟ್ ಟು ಥ್ಯಾಂಕ್ ಎವ್ರಿಬಡಿ ಇನ್ ದ ಮೀಡಿಯಾ, ಪಾಪರಾಜಿ ಇರ್ಬೋದು, ನ್ಯೂಸ್ ಚಾನೆಲ್ಸ್ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು. ಐ ವಾಂಟ್ ಟು ಥ್ಯಾಂಕ್ ಆಲ್ ಆಫ್ ಯು ಫಾರ್ ಬೀಯಿಂಗ್ ಸೋ ಕೈಂಡ್ ಟು ಅಸ್ ಆ್ಯಂಡ್ ನಮಗೆ ಪ್ರತಿಯೊಂದು ಹಂತದಲ್ಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ನಿಮ್ಮೆಲ್ರಿಗೂ ಧನ್ಯವಾದ. ನೀವೆಲ್ಲರೂ ಸಿನಿಮಾ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ಸಿನಿಮಾ ನೋಡಿಲ್ಲ ದಯವಿಟ್ಟು ಹೋಗಿ ಸಿನಿಮಾ ನೋಡಿ. ಐ ಆಮ್ ಡೆಫಿನೆಟ್ಲಿ ಗೋನ್ ಟು ವಾಚ್ ದ ಫಿಲ್ಮ್ ಅಗೇನ್. ಬಟ್ ಥ್ಯಾಂಕ್ಸ್ ಟು ಎವ್ರಿ ಒನ್ ಒನ್ಸ್ ಅಗೇನ್. ಏನು ಅವ್ರು ಅದೇ ಹೇಳ್ತಾ ಇದ್ದ, ಅಕ್ಕ ನೀನೇನಕ್ಕ ಮೊದಲನೇ ಸಿನಿಮಾ ಬಿಗಿನಿಂಗ್ ಅಲ್ಲಿ ಸಿನಿಮಾ ಲಾಸ್ಟ್ ನೀನೇ ಇದೆಯಾ ಅಂತ ಹೇಳಕ್ಕ, ಮತ್ತೆ ಬಂದು ಸಿನಿಮಾ ನೋಡ್ತಾರೆ ಅಂತ ಹೇಳ್ತಿದ್ದ. ಸೊ ವಿ ಆರ್ ಜಸ್ಟ್ ಮೇಕಿಂಗ್ ಫನ್ ಆಫ್ ಈಚ್ ಅದರ್. ಬಟ್ ಇದೆಲ್ಲ ಖುಷಿ ಯಾವಾಗ ಆಗುತ್ತೆ, ಒಂದು ಪ್ರಾಡಕ್ಟ್ ಚೆನ್ನಾಗಿ ಬಂದಾಗ ಆಗುತ್ತೆ. ಈ 5 ವರ್ಷ ತುಂಬ ಕಷ್ಟಪಟ್ಟಿದ್ದೀವಿ. ಸೊ ಐ ಥಿಂಕ್ ಇವತ್ತು ಎಲ್ಲರೂ ಸಿನಿಮಾ ಚೆನ್ನಾಗಿದೆ ಅಂತ ಅಂದಾಗ ಆ ಖುಷಿ ಖಂಡಿತ ಇರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಪ್ಲೀಸ್ ಮತ್ತೊಮ್ಮೆ ಎಲ್ಲರೂ ಬಂದು ಸಿನಿಮಾ ನೋಡಿ. ಇಂಡಸ್ಟ್ರಿ ಸಪೋರ್ಟ್ ಸಿಕ್ಕಿದ್ದು. ಇವಾಗ ಎಲ್ಲರೂ ಬಂದು ಸಿನಿಮಾ ನೋಡಿದ್ರು, ಎಲ್ಲರೂ ಖುಷಿ ಪಟ್ರು. ನಾವೆಲ್ಲರೂ ನಿನ್ನೆ ಫೋನ್ ಮಾಡಿದ್ದು ಪ್ರತಿಯೊಬ್ಬರಿಗೂ ಆ್ಯಂಡ್ ಎವ್ರಿಬಡಿ ಕೇಮ್ ಅಂಡ್ ವಾಚ್ ದ ಫಿಲ್ಮ್. ಅದಕ್ಕಿಂತ ದೊಡ್ಡ ಸಪೋರ್ಟ್ ಏನಿತ್ತು. ಎಲ್ಲರಿಗೂ ಸಿನಿಮಾ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಹೋದ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಬಾ ಸುಮ್ಮನೆ. Thanks to Prem sir, thanks to Bro sir, madam and KVR. Amazing movie. ನಾನು ಸರ್ ಜೊತೆ ಕೆಲಸ ಮಾಡೋದು ನನ್ನ ಚೈಲ್ಡ್ಹುಡ್ ಡ್ರೀಮ್ ಆಗಿತ್ತು. ಫೈನಲಿ ಫುಲ್ಫಿಲ್ ಆಗಿದೆ. ಥ್ಯಾಂಕ್ ಯು ಸರ್. ಚಲನಚಿತ್ರದ ಬಗ್ಗೆ ಏನು ಹೇಳುವಂಥ ಸ್ಥಿತಿನಲ್ಲಿ ಇಲ್ಲವೇ ಇಲ್ಲ ನಾವು. ಯಾಕಂದರೆ ಮೊದಲನೇ ಬಾರಿಗೆ ಸಂಪೂರ್ಣ ಚಲನಚಿತ್ರ ನೋಡಿದ್ವಿ. ನಿಜವಾಗ್ಲೂ ಒಂದು ಪದದಲ್ಲಿ ಹೇಳಬೇಕು ಅಂತ ಅಂದರೆ ಈ ಪ್ರೆಸೆಂಟ್ ಸಿಚುವೇಶನಲ್ಲಿ ಒಬ್ಳು ಕನ್ನಡತಿಯಾಗಿ ತುಂಬ ಹೆಮ್ಮೆ ಆಗ್ತಾ ಇದೆ. ಯಾಕಂದರೆ ಈ ಥರ ಚಲನಚಿತ್ರಗಳು ಸಾಕಷ್ಟು ನೋಡೋದಕ್ಕೆ ನಮಗೆ ಸಿಗೋದಿಲ್ಲ. ಆಮೇಲೆ ಸುಮಾರು ಜನ ಹೇಳ್ತೀವಲ್ಲ, ಒಳ್ಳೆ ಚಲನಚಿತ್ರ ಮಾಡಿದ್ರೆ ಯಾಕೆ ನೋಡಲ್ಲ ಅಂತ. ಆ ಎಲ್ಲ ಅಂಶಗಳು, ಪ್ರತಿಯೊಂದು ಅಂಶಗಳು ಕೂಡ ಈ ಚಲನಚಿತ್ರದಲ್ಲಿ ಇದೆ. ನಿರ್ದೇಶನ ಆಗ್ಬಹುದು, ಆ ಸೆಟ್ಟಿಂಗ್ಸ್ ಆಗ್ಬೋದು, ಹಾಡುಗಳಾಗ್ಬೋದು, ಡೈಲಾಗ್ಗಳಾಗ್ಬೋದು, ಕಥೆ ಆಗ್ಬೋದು, ಎಮೋಷನ್ಸ್ ಆಗ್ಬೋದು, ಪ್ರತಿಯೊಂದು ಕೂಡ ಆಕ್ಷನ್ಸ್ ಅಂತೂ ನಿಜವಾಗ್ಲೂ ಊಹೆ ಮಾಡ್ಕೊಳಕ್ ಆಗಲ್ಲ. ನಮ್ಮ ಈ ಭಾರತೀಯ ಚಲನಚಿತ್ರ ಉದ್ಯಮದಲ್ಲೇನೆ ಕೂಡ ಇಂಥ ಒಂದು ಆಕ್ಷನ್ ಸೀಕ್ವೆನ್ಸ್ಗಳನ್ನ ನಾವು ಊಹೆ ಕೂಡ ಮಾಡ್ಕೊಳಕ್ಕಾಗದೇ ಇರೋಷ್ಟು ಅದ್ಭುತವಾಗಿ ತೆಗೆದಿದ್ದಾರೆ. ಪ್ರತಿಯೊಂದು ನಾವೆಷ್ಟು 100 ಸಿನಿಮಾಗಳನ್ನ ನೋಡಿದ್ರು ಸಹ ಈ ಚಲನಚಿತ್ರದಲ್ಲಿ ಯಾವತ್ತೂ ನೋಡದೇ ಇರೋ ಅಂಶಗಳು ಭಯಂಕರವಾಗಿದೆ. ಆಮೇಲೆ ಎಲ್ಲ ಡೀಟೇಲ್ಸ್ಗೂ ಒತ್ತು ಕೊಟ್ಟಿರೋದು ತುಂಬಾ ಖುಷಿ ಆಗುತ್ತೆ. ಪ್ರೇಮ್ ಸರ್ ಅಂತೂ ನಿಜವಾಗ್ಲೂ ನಮ್ಮ ಕರ್ನಾಟಕಕ್ಕಿಂತ ಒಬ್ರು ನಿರ್ದೇಶಕರು ಇರೋದು ನಮ್ಮ ಅದೃಷ್ಟ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. ಈ ಚಲನಚಿತ್ರದಲ್ಲಿ ನಾನು ಒಂದು ಪಾತ್ರ ಮಾಡಿದೀನಿ ಅಂತ ಹೇಳ್ಕೊಳ್ಳೋಕೆ ಒಂದು ಹೆಮ್ಮೆ ಆಗುತ್ತೆ. ಸಾವಿರಾರು ಸಿನಿಮಾ ಮಾಡೋದ್ರ ಬದಲು ಈ ಥರ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋದೇ ಒಂದು ದೊಡ್ಡ ವಿಚಾರ ಅಂತ ನನ್ಗನ್ಸುತ್ತೆ. ಆಮೇಲೆ ಧ್ರುವ ಸರ್ಜಾ ಸರ್ನಂತೂ ಈ ರೀತಿಯಾಗಿ ನಾವು ಯಾವತ್ತೂ ನೋಡಿರ್ಲಿಲ್ಲ. ಇಷ್ಟು ಅಮೇಝಿಂಗ್ ಎಮೋಷನ್ಸು, ಆಕ್ಷನ್ ಎಲ್ಲ ಆಕ್ಷನ್ಸ್ ನೋಡಿದ್ವಿ, ಬಟ್ ಅವ್ರ ಎಮೋಷನ್ಸು ಅತ್ಯದ್ಭುತವಾಗಿದೆ. ಇನ್ನು ಸಿಕ್ಕಾಪಟ್ಟೆ ಮಾತಾಡ್ಕೊಂಡು ಹೋಗ್ಬೋದು, ಬಟ್ ಮಾತಾಡೋರು ತುಂಬಾ ಜನ ಇದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಆಮೇಲೆ ಚಲನಚಿತ್ರ ತುಂಬಾ ಚೆನ್ನಾಗಿದ್ರೆ ಬಂದು ನೋಡ್ತೀವಿ ಅಂತ ಹೇಳ್ತೀರಲ್ಲ, ದಯವಿಟ್ಟು ಬಂದು ನೋಡಿ. ನಿಮಗೆ 2.5 ಗಂಟೆ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಧನ್ಯವಾದಗಳು. ನಮಸ್ಕಾರ, ನಾನು ಅನುಪ್ರೇಮ ಅಂತ. ನಿರ್ದೇಶಕರಿಗೆ ಒಂದು ಹೆಸರಿದೆ, ಎಲ್ಲರಿಗೂ ಗೊತ್ತೇ ಇದೆ, ದಿ ಶೋ ಮ್ಯಾನ್.
ಶೋಮ್ಯಾನ್ ಅಂತ ಏನಕ್ಕೆ ಹೇಳ್ತೀರಿ ಹೇಳಿ? ಅಷ್ಟು ಅದ್ಭುತವಾಗಿ ಕಟ್ಕೊಡ್ತಾರೆ ಸಿನಿಮಾನ ನಮ್ಮ ಪ್ರೇಮ್ ಸರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ಕೂಡ ನಂದು ಒಂದು ಪುಟ್ಟ ಪಾತ್ರ ಇದೆ, ಸೊ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ಹಾಗೇನೆ ನನಗೆ ಇದರಲ್ಲಿ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಟೆಕ್ನಿಷಿಯನ್ಸ್ಗೆ, ಟೀಮ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಕನ್ನಡ ಸಿನಿಮಾಗಳು ಚೆನ್ನಾಗಿ ಬರ್ತಾ ಇಲ್ಲ, ಓಡ್ತಾ ಇಲ್ಲ, ಕಂಟೆಂಟ್ ಇಲ್ಲ, ಆಕ್ಷನ್ಸ್ ಇಲ್ಲ, ಸೀಕ್ವೆನ್ಸ್ ಎಲ್ಲ ಹೇಳ್ತಾರೆ. ತಮಿಳು, ತೆಲುಗು ಹಾಗೆ ಮಲಯಾಳಂ ಬೇರೆ ಬೇರೆ ಚಿತ್ರಗಳ ಕಡೆ ಮೊರೆ ಹೋಗ್ತಾ ಇದ್ದಾರೆ. ಯಾಕಿಲ್ಲ? ಬಂದು ನೋಡ್ಬೇಕಲ್ವಾ ಸಿನಿಮಾಗಳನ್ನ. ಆಕ್ಷನ್ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಎಲ್ಲಾ ತರ ಎಮೋಷನ್ಸ್ ನ ಒಂದೇ ಸಿನಿಮಾದಲ್ಲಿ ಕಟ್ಕೊಟ್ಟಿರೋದು ನಮ್ KD ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಧ್ರುವ ಸರ್ದು ಎಮೋಷನ್ ಮಾತ್ರ ತುಂಬಾ ತುಂಬಾ ಕಣ್ಣೀರು ಒದ್ದೆ ಆಯ್ತು ನನಗೆ. ಆಕ್ಚುಲಿ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲಾ ಪಾತ್ರಗಳು ಅಷ್ಟು ಅಚ್ಚುಕಟ್ಟಾಗಿ ಹೆಣ್ಕೊಂಡು ಹೋಗಿದ್ದಾರೆ ನಮ್ಮ ಸರ್. ಸೊ ನಾನು ಹೇಳಕ್ ಇಷ್ಟಪಡೋದು ಬಂದೇನೆ, ಕನ್ನಡ ಸಿನಿಮಾ ಬೆಳಿಬೇಕು, ನೀವೆಲ್ಲ ಬೆಳೆಸ್ಬೇಕು. ನಿಮ್ಮಂತ ಎಲ್ಲ ಸಹಕಾರಗಳು ನಮ್ಮ ಸಿನಿಮಾಕ್ಕೆ, ಕನ್ನಡ ಚಿತ್ರರಂಗಕ್ಕೆ ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಬನ್ನಿ, ಕನ್ನಡ ಸಿನಿಮಾಗಳನ್ನ ನೋಡಿ, ಹರಿಸಿ, ಹಾರೈಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಇದರಲ್ಲಿ ಒಂದು ಅಕ್ಕನ ಪಾತ್ರ ಮಾಡಿದ್ದೀನಿ ಧ್ರುವ ಸರ್ಗೆ. ಐ ಥಿಂಕ್ ಫಸ್ಟ್ಲಿ ಪ್ರೇಮ್ ಸರ್ಗೂ ಹಾಗೂ KVN ಪ್ರೊಡಕ್ಷನ್ಗೆ ಥ್ಯಾಂಕ್ ಯು ಹೇಳಬೇಕು. ಇಷ್ಟು ಒಂದು ಅದ್ಭುತವಾದ ಚಿತ್ರ ಕೊಟ್ಟಿದ್ದಕ್ಕೆ. ಧ್ರುವ ಸರ್ ಜೊತೆ, ರಮೇಶ್ ಸರ್ ಜೊತೆ, ಇವರೆಲ್ಲರ ಜೊತೆ ಕೆಲಸ ಮಾಡಿದ್ದಕ್ಕೆ ತುಂಬ ಖುಷಿ ಇದೆ. ಎಲ್ಲ ಚಿತ್ರರಂಗದಿಂದ ಆ್ಯಕ್ಟರ್ಸ್ ಬಂದು ವಿಶ್ ಮಾಡ್ತಿದ್ದಾರೆ, ಖುಷಿ ಆಗುತ್ತೆ. ಹಾಯ್ ಎಲ್ರಿಗೂ, ನಾನು ಮಹತಿ. ಈ ಫಿಲ್ಮಲ್ಲಿ ಧ್ರುವ ಸರ್ ತಂಗಿಯಾಗಿ ಆ್ಯಕ್ಟ್ ಮಾಡಿದ್ದೀನಿ, ಧ್ರುವ ಸರ್ ಮತ್ತು ರಮೇಶ್ ಸರ್. ಫಸ್ಟ್ ಆಫ್ ಆಲ್ ಪ್ರೇಮ್ ಸರ್ ಮತ್ತು KVN ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ, ಯಾಕಂದರೆ ಇಷ್ಟು ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಸ್ಕ್ರೀನ್ ಶೇರ್ ಮಾಡೋ ಅವಕಾಶ ಸಿಕ್ತು ಅಂತ. ಫಿಲ್ಮ್ ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಯಾರ್ಯಾರು ಫಿಲ್ಮ್ ನೋಡಿಲ್ವೋ ಈಗಲೇ ಥಿಯೇಟರ್ಸ್ ಹೋಗಿ KDನ ನೋಡ್ಕೊಂಬನ್ನಿ. ಥ್ಯಾಂಕ್ ಯು. ಒಂದು ಇಡೀ ನಮ್ಮ ಕನ್ನಡ ಚಿತ್ರರಂಗ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಆ ಕಾರಣದಿಂದ ನಾವು ಎಲ್ಲರನ್ನೂ ಕರೆದು ಒಂದು ಶೋ ಅರೇಂಜ್ಮೆಂಟ್ ಮಾಡಿ ಶೋ ಹಾಕಿದ್ವಿ. ಆ್ಯಂಡ್ ತುಂಬ ಥ್ಯಾಂಕ್ ಯು ಸೋ ಮಚ್ ಎಲ್ಲ ನನ್ನ ಕನ್ನಡ ಚಿತ್ರರಂಗದ ಎಲ್ಲ ಸ್ನೇಹಿತರಿಗೂ, ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಸಿನಿಮಾ ನೋಡ್ಬೇಕಾದ್ರೆ ಆನ್ಲೈನ್ ಮೀಡಿಯಾದಲ್ಲಿ ಕೆಲವು ವಿಡಿಯೋಗಳನ್ನ ಬಿಡ್ತಾ ಇದ್ದೀರಾ. ದಯವಿಟ್ಟು ಕೈ ಮುಗಿದು ಬೇಡ್ತೀನಿ, ಯಾವುದು ವಿಡಿಯೋಗಳನ್ನ ಹಂಗೆ ಬಿಡಬೇಡಿ. ನನಗೆ ಗೊತ್ತು ನೀವು ಆ ವಿಡಿಯೋಗಳನ್ನ ಬೇಕು ಅಂತ ಬಿಡ್ತಾ ಇಲ್ಲ, ಅದನ್ನ ಹಂಚ್ಕೊತಾ ಇದ್ದೀರಾ, ಖುಷಿಯಿಂದ ಹಂಚ್ಕೊತಾ ಇದ್ದೀರಾ. ಈ ಎಂಟ್ರಿ ಹಂಗಿದೆ, ಧ್ರುವರ್ ಎಂಟ್ರಿ ಹಂಗಿದೆ, ಡಾರ್ಲಿಂಗ್ ಎಂಟ್ರಿ ಹಂಗಿದೆ, ಸೊ ರಮೇಶ್ ಸರ್ ಎಸ್, ಬಟ್ ಅದು ಕಂಟೆಂಟ್ ಕತೆ. ಅದು ದಯವಿಟ್ಟು ಆ ತುಣುಕುಗಳನ್ನ ಹಾಕ್ಬಿಟ್ಟು ನೀವು ಯಾರು ವಿಡಿಯೋಗಳನ್ನ ಮಾಡಬೇಡಿ ಅಂತ ನಿಮ್ಮನ್ನ ಕೈ ಮುಗಿದು ಬೇಡ್ಕೊತೀನಿ. ಯಾಕಂದ್ರೆ ತುಂಬಾ ಶ್ರಮ ಬಿದ್ದಿದ್ದೀವಿ ಅದರಿಂದ. ಅದು KVN ಸಂಸ್ಥೆ ಇದೆಯಲ್ಲ, KVN ಸಂಸ್ಥೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಮಾಡ್ಯಾರ, ನಂಗೆ ಸಪೋರ್ಟ್ ಮಾಡ್ಯಾರ ಈ ಸಿನಿಮಾದಕ್ಕೆ. ದಯವಿಟ್ಟು ಅದೊಂದು ಮಾಡಬೇಡಿ ಅಂತ ಕೇಳ್ತೀನಿ. ಇಡೀ ಆನ್ಲೈನ್ ಮೀಡಿಯಾ ಏನಿದೆ, ಸೊ ಪ್ರತಿಯೊಬ್ರು ಇವತ್ತಿನ ಏನಿದೆ, ನನ್ನ ನ್ಯೂಸ್ ಚಾನಲ್ ಆಗಲಿ, ಎಲ್ಲ ಪ್ರತಿಯೊಬ್ರು ಪತ್ರಕರ್ತರಾಗಲಿ, ಪ್ರತಿಯೊಬ್ರು ಸಪೋರ್ಟು, ಪ್ರತಿಯೊಬ್ರು ಈ ಕನ್ನಡ ಸಿನಿಮಾನ, ಈ ಸಿನಿಮಾನ KD ಸಿನಿಮಾ ಅಂತಿಲ್ಲ, ಪ್ರತಿ ಸಿನಿಮಾ ಮಾಡ್ತಾರೆ, ಬಟ್ ಎಸ್ಪೆಷಲಿ ಈ ಸಿನಿಮಾನ ಹೊತ್ಕೊಂಡು ಹೆಗಲ ಮೇಲೆ ಕರ್ಕೊಂಡು ಹೋಗ್ತಾ ಇದ್ರೆ ನಿಮ್ಗೆ ಕೋಟಿ ಧನ್ಯವಾದಗಳು ಹೇಳ್ತೀನಿ. ಅಂಡ್ ನೆಕ್ಸ್ಟ್ ವೀಕು 3 ಲ್ಯಾಂಗ್ವೇಜ್ ರಿಲೀಸ್ ಆಗುತ್ತೆ, ತೆಲುಗು, ತಮಿಳು ಅಂಡ್ ಹಿಂದಿ 3 ಬರುತ್ತೆ ನೆಕ್ಸ್ಟ್ ವೀಕು. ಅದು ನಾಳೆಯಿಂದ ಮಂಡೆಯಿಂದ ಸೆನ್ಸಾರ್ಗೆ ಹೋಗ್ತಿದೆ. ಸೆನ್ಸಾರ್ಗೆ ಹೋದ ತಕ್ಷಣ ಅಲ್ಲಿ ಮುಗಿದ ತಕ್ಷಣ ಅಲ್ಲಿ ರಿಲೀಸ್ ಆಗ್ತಿದೆ. ಸೊ ಅಂಡ್ ನಿಮ್ಮ ಪ್ರೀತಿ, ವಿಶ್ವಾಸ, ಸಪೋರ್ಟ್ ಹಿಂಗೆ ಇರಲಿ ಅಂತ ಕೇಳ್ತೀನಿ. ಇಲ್ಲ, ಖಂಡಿತ ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನು ಕೊನೆ ಹಂತದಲ್ಲಿ ನನಗೊಂದು ಸ್ವಲ್ಪ ಜಾಸ್ತಿ ಟೆನ್ಷನ್ ಆಯ್ತು. ಯಾಕೆ ಅಂತಂದ್ರೆ ಮಾಡಿದ್ದು ಒಂದು 15 days 20 days ಆ ಟೈಮಲ್ಲಿ KVN ಸರ್ ಒಂದು ಮಾತಾಡಿದ್ರು ನನಗೆ, ಕರೆದ್ಬಿಟ್ಟು, ಪ್ರೇಮ್ ಅವರೇ ಎಷ್ಟು ಬೇಗ ಮಾಡಕ್ ಸಾಧ್ಯ, ನೀವು ಅಷ್ಟು ಬೇಗ ಮಾಡಿ ಪ್ರೇಮ್ ಅವರೇ ಅಂತ. ಸೊ ಎಲ್ಲೋ ಒಂದ್ ಕಡೆ ಅವ್ರಿಗೆ ನೋವು ಮಾಡಬಾರ್ದು, ಯಾಕಂದ್ರೆ ಅವ್ರು ನಮ್ಮನ್ನ ನಂಬಿ, ಈಗ ನಾನಾಗ್ಲಿ, ಧ್ರುವರಾಗ್ಲಿ, ಪ್ರತಿಯೊಬ್ಬ ಕಲಾವಿದ್ರು, ರವಿ ಸರ್ ಆಗ್ಲಿ, ಪ್ರತಿಯೊಬ್ರು, ರಮೇಶ್ ಸರ್ ಆಗ್ಲಿ, ಆಮೇಲೆ ಡಾರ್ಲಿಂಗ್, ಎಲ್ಲಾರು ಇದ್ರ ಮೇಲೆ ಅವರು ಇದನ್ನ ಹಾಕಿದ್ದಾರೆ. ಸೊ ನಾನೆಲ್ಲೋ ಎಲ್ಲಾರ್ಗೋ ಏನು ತೊಂದರೆ ಆಗ್ಬಾರ್ದು ಅಂದ್ಬಿಟ್ಟು ನಂಗೆ ನಮ್ಮ ರಾತ್ರಿ ಕೇಳ್ದ, ಫೋನ್ ಮಾಡ್ಬಿಟ್ಟು, ಅಣ್ಣ ಏನಣ್ಣ, ಹೌದಾ ಗುರುವಾರ ರಿಲೀಸ್ ಆಗ್ತಿದೆ, ಮಗ ರಿಲೀಸ್ ಆಗುತ್ತೆ, ಬಾರ ತಲೆ ಕೆಡ್ಸ್ಕೊಬೇಡ ಅಂತ. ಅಂದ್ರೆ ಎಷ್ಟೇ ಒತ್ತಡ ಇದ್ರು KVN ಸಂಸ್ಥೆ, KVN ವೆಂಕಟನಾರಾಯಣ ಅವರು ನಮ್ಮ ಹಿಂದೆ ನಿಂತು ನಮ್ಮ ಬೆಂತಟ್ಟಿ ಈ ರೇಂಜ್ಗೆ ಬಿಟ್ವಿ. ಅದು ಆ ಶ್ರಮ ಎಲ್ಲ ಏನು ಅನಿಸ್ಲಿಲ್ಲ ನನಗೆ. ಸೊ ಎನಿವೆ, ಸೊ ಗೆದ್ವಿ. ಅಂಡ್ ಎಲ್ಲಾರ ಪ್ರೀತಿ, ವಿಶ್ವಾಸ ಸದಾ, ಅಂದ್ರೆ ಯಾರು ನೆಗೆಟಿವ್ ಮಾಡಿದೆ, ಎಲ್ಲರೂ ಪಾಸಿಟಿವ್ ಆಗಿ ಸಿನಿಮಾನ ಕರ್ಕೊಂಡು ಹೋಗ್ತಿದ್ದಾರೆ. ಈ ತರದೊಂದು ಅದ್ಭುತ ಸಿನಿಮಾ ಅಂತ. ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ಎಲ್ಲಿಂದನೇ ನಮಸ್ಕಾರ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಪ್ರೀತಿ, ವಿಶ್ವಾಸ ಹಿಂಗೆ ಸದಾ ಹಂಗಿರ್ಲಿ. ನೆಕ್ಸ್ಟ್ ತೆಲುಗು, ತಮಿಳು ಅಂಡ್ ಹಿಂದಿ ಎಲ್ಲ ರಿಲೀಸ್ ಆಗ್ತದೆ.
ಥ್ಯಾಂಕ್ ಯು ಸೊ ಮಚ್. ಲವ್ ಯು. ಲವ್ ಯು. ಒಂದ್ ನಿಮಿಷ ಲೋಗೋ ಮಾತ್ರ ಎತ್ಕೊಳ್ಳಿ ಕ್ಯಾಮ್ರಾ ಇಲ್ಲೇ ಇರಲಿ. ಆಮೇಲೆ ನನ್ನ ಲೈಫಲ್ಲಿ ನಾನು ಮಾಡಿದಂಥ ಕ್ಯಾರೆಕ್ಟರ್ನ ತುಂಬ ಇಷ್ಟಪಟ್ಟಿದ್ದಂದ್ರೆ ನಮ್ಮ KD ಮೂವಿ. ನಾನು ಪ್ರೇಮ್ ಸರ್ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಫಸ್ಟ್ ಟೈಮ್ ಈ ಕ್ಯಾರೆಕ್ಟರ್ನ ಅವನಿಗೆ ಎಕ್ಸ್ಪ್ಲೇನ್ ಮಾಡಿದಾಗ ಒಂದು ಮಾತು ಹೇಳಿದ್ರು, ಮಾಡ್ಮಗನೇ ಇದು ತುಂಬ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು. ಅವ್ರು ಅವತ್ತು ಏನು ಅಂದಿದ್ದಾರೋ ಅದೇ ರೀತಿ ನನ್ನ ಲೈಫಲ್ಲಿ ನಡೀತಾ ಇದೆ. ಕರ್ನಾಟಕದ ಎಲ್ಲ ಕಡೆಯಿಂದಲೂ ಕೂಡ ಮೆಸೇಜ್ ಬರ್ತಾ ಇದೆ ನನಗೆ. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು. ತುಂಬ ಜನ ಬಾಸ್ ಥರ ಯಾಕೆ ನೀವು ಹೊಡಿದಿದ್ದು ಅಂತ ಕೇಳ್ತಿದ್ದಾರೆ. ಸೊ ನಾನು ಜಸ್ಟ್ ಆ್ಯಕ್ಟಿಂಗ್ ಮಾಡಿದ್ದೇನೆ ಅಷ್ಟೇ. ಮತ್ತು ಇವರೇ ಅದಕ್ಕೆ ಸಹಕಾರ ಮಾಡಿದ್ದು. ನಾನು ಬೆನ್ನಿಗೆ ಹೊಡಿತೀನಿ ಅಂದರೂ ಕೂಡ ಬೇಡ ಇಲ್ಲಿಗೆ ಹೊಡಿಬೇಕು, ಇದೇ ಮಾಡ್ಬೇಕಂತ ಹೇಳ್ಬಿಟ್ಟು ನನ್ನಿಂದ ಮಾಡಿಸಿದ್ದಾರೆ. ಥ್ಯಾಂಕ್ ಯು ಪ್ರೇಮ್ ಸರ್, ಥ್ಯಾಂಕ್ ಯು ವೆರಿ ಮಚ್. ತುಂಬ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದೀರಾ, ತುಂಬ ಜನಕ್ಕೆ ಇದು ಇಷ್ಟ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್. ಎಕ್ಸ್ಪರ್ಟಲ್ಲಿ ಕೈ ಇರಲ್ಲ ಅಣ್ಣ. ಎಲ್ಲರಿಗೂ ನಮಸ್ಕಾರ ಕಣ್ರೋ.